ನಮಸ್ಕಾರ. ಕರ್ನಾಟಕ ಧ್ವನಿಗೆ ಸ್ವಾಗತ. ನಾವು ಇವತ್ತು ಕರ್ನಾಟಕದ ಧನುಷ್ಕೋಟಿಯನ್ನು ನೋಡಿಕೊಂಡು ಬರೋಣ. ಕರ್ನಾಟಕದಲ್ಲಿ ಬಹಳಷ್ಟು ಪ್ರವಾಸಿ ತಾಣಗಳಿವೆ, ಧಾರ್ಮಿಕ ಕ್ಷೇತ್ರಗಳಿವೆ, ಚಾರಣ ಮಾಡುವಂಥ ಬಹಳಷ್ಟು ಜಾಗಗಳು ಕರ್ನಾಟಕದಲ್ಲಿ ಇದೆ. ಅದರಲ್ಲಿ ಮೇಲುಕೋಟೆಯಲ್ಲಿರುವಂತಹ ಧನುಷ್ಕೋಟಿಯು ಒಂದು. ತಮಿಳುನಾಡಿನಲ್ಲಿ ಪ್ರಸಿದ್ಧ ಧನುಷ್ಕೋಟಿ ಇರುವಂತೆಯೇ ಕರ್ನಾಟಕದಲ್ಲೂ ಕೂಡ ಧನುಷ್ಕೋಟಿ ಒಂದು ಇದೆ. ರಾಮಾಯಣದ ಭವ್ಯ ಹಿನ್ನೆಲೆ ಮತ್ತು ವಿಶೇಷ ಧಾರ್ಮಿಕ ಮಹತ್ವ ಇದೆ. ಒಂದಷ್ಟು ಚಾರಣಿಗರಿಗೂ ಕೂಡ ಇದು ಅಚ್ಚುಮೆಚ್ಚಿನ ತಾಣ. ಮೇಲ್ಕೋಟೆಯ ಮುಖ್ಯ ಬಸ್ ನಿಲ್ದಾಣ ಅಥವಾ ಚಲುವನಾರಾಯಣ ಸ್ವಾಮಿ ದೇವಸ್ಥಾನದಿಂದ ಸುಮಾರು 1.5-2 ಕಿಲೋಮೀಟರ್ ದೂರದಲ್ಲಿ ಈ ಧನುಷ್ಕೋಟಿ ಬೆಟ್ಟ ಇರುವಂಥದ್ದು. ಮುಖ್ಯ ರಸ್ತೆಯಿಂದ ಸ್ವಲ್ಪ ಮುಂದೆ ಸಾಗಿದರೆ ಕಲ್ಲಿನ ಅಸಮಪಾದದ ಮೆಟ್ಟಿಲುಗಳು ಸಿಗುತ್ತೆ. ಬೆಟ್ಟದ ತುದಿಯನ್ನು ತಲುಪಲಿಕ್ಕೆ ಈ ಮೆಟ್ಟಿಲನ್ನು ಹತ್ತಿ ಹೋಗಬೇಕಾಗತ್ತೆ. ರಾಮಾಯಣ ಕಾಲದಲ್ಲಿ ಶ್ರೀರಾಮ, ಲಕ್ಷ್ಮಣ ಮತ್ತು ಸೀತಾಮಾತೆ ವನವಾಸದಲ್ಲಿದ್ದಾಗ ಈ ಯಾದವಗಿರಿ ಅಂದರೆ ಮೇಲುಕೋಟೆ ಬೆಟ್ಟದ ಪ್ರದೇಶಕ್ಕೂ ಭೇಟಿ ನೀಡಿದ್ದರು ಎಂಬಂಥ ಒಂದಷ್ಟು ನಂಬಿಕೆ ಈ ಭಾಗದಲ್ಲಿದೆ. ಸೀತೆಗೆ ಇಲ್ಲಿ ಸಂಚರಿಸುವಾಗ ತೀವ್ರ ಬಾಯಾರಿಕೆ ಆಗುತ್ತೆ. ಆ ಸಮಯದಲ್ಲಿ ಸುತ್ತಮುತ್ತ ಎಲ್ಲಿಯೂ ಕೂಡ ನೀರು ಸಿಗದೇ ಇದ್ದಾಗ ಶ್ರೀರಾಮ ತನ್ನ ಧನುಸ್ಸಿನಿಂದ ಅಂದರೆ ಬಿಲ್ಲಿನಿಂದ ಬಂಡೆಯೊಂದಕ್ಕೆ ಬಾಣವನ್ನು ಬಿಡ್ತಾನೆ. ರಾಮನ ಬಾಣ ತಗುಲಿ ತಕ್ಷಣ ಆ ಕಲ್ಲಿನಿಂದ ನೀರಿನ ಕಾರಂಜಿ ಅಥವಾ ಬುಗ್ಗೆ ಚಿಮ್ಮುತ್ತದೆ. ಸೀತಾಮಾತೆ ಆ ನೀರನ್ನು ಕುಡಿದು ತನ್ನ ದಾಹವನ್ನು ನೆಗಿಸಿಕೊಳ್ತಾಳೆ. ಹಾಗಾಗಿ ಈ ಕಾರಣದಿಂದ ಈ ಸ್ಥಳಕ್ಕೆ ಧನುಷ್ಕೋಟಿ ಅಥವಾ ಸೀತಾಕುಂಡ್ ಎಂಬ ಹೆಸರು ಕೂಡ ಬಂದಿದೆ ಅಂಥೇಳಿ ನಂಬಲಾಗುತ್ತೆ. ಬೆಟ್ಟದ ತುದಿಯಲ್ಲಿ ರಾಮನ ಬಾಣದಿಂದ ನಿರ್ಮಿತವಾಗಿದೆ ಎನ್ನಲಾಗುವಂಥ ಒಂದು ಸಣ್ಣ ನೀರಿನ ಕೊಳ ಇದೆ. ವಿಶೇಷ ಅಂತಂದರೆ ಇಲ್ಲಿ ಭೀಕರ ಬೇಸಿಗೆಯಲ್ಲೂ ಕೂಡ ಈ ಕೊಳದ ನೀರು ಬತ್ತಿ ಹೋಗೋದಿಲ್ಲ. ಕೊಳದ ಪಕ್ಕದಲ್ಲೇ ಶ್ರೀರಾಮನ ಒಂದು ಪುಟ್ಟ ದೇವಸ್ಥಾನ ಇದೆ. ಕಾಲಿನ ಪಾದದ ಚಿತ್ರಣ ಕೂಡ ನಿಮಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಇದರ ಜೊತೆಗೆ ಮೇಲುಕೋಟೆಯ ಅತ್ಯುತ್ತಮ ಸನ್ಸೆಟ್ ಅಂದರೆ ಸೂರ್ಯಾಸ್ತ ಪಾಯಿಂಟ್ಗಳಲ್ಲಿ ಇದು ಕೂಡ ಒಂದು. ಇಲ್ಲಿಂದ ನಿಂತು ನೋಡಿದರೆ ಸುತ್ತಲಿನ ಹಸಿರು ಪ್ರಕೃತಿ, ಕಾವೇರಿ ನದಿಯ ಕಣಿವೆ ಮತ್ತು ದೂರದಲ್ಲಿ ಹರಡಿಕೊಂಡಿರುವಂಥ ಬೃಹತ್ ಕೆರೆಗಳು ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡುತ್ತೆ. ಇದು ಪ್ರಸಿದ್ಧ ಪ್ರವಾಸಿ ತಾಣಗಳಿಗಿಂತ ಸ್ವಲ್ಪ ಭಿನ್ನ ಆಗಿದೆ. ಹಾಗೆ ಅತ್ಯಂತ ಶಾಂತ ಮತ್ತು ಏಕಾಂತವಾದಂತಹ ಸ್ಥಳ ಇದಾಗಿದೆ. ಬೆಟ್ಟದ ಮೇಲೆ ಯಾವುದೇ ಅಂಗಡಿ ಇಲ್ಲ. ಅದರಿಂದ ಕುಡಿಯುವ ನೀರು ಅದನ್ನು ನಾವೇ ಕೊಂಡೊಯ್ಯೋದು ಉತ್ತಮ. ಬೆಳಿಗ್ಗೆ ಮತ್ತು ಸಂಜೆ ತಂಪಾದ ಗಾಳಿ ಇಲ್ಲಿ ಬೀಸುತ್ತೆ. ಸೂರ್ಯಾಸ್ತ ನೋಡಲಿಕ್ಕೆ ಚಾರಣಿಗರು ಇಲ್ಲಿ ಬರ್ತಾರೆ. ರಜಾ ದಿನಗಳಲ್ಲಿ ಒಂದಷ್ಟು ಜನ ಇರ್ತಾರೆ, ಬೇರೆ ದಿನಗಳಲ್ಲಿ ಕಡಿಮೆ ಜನಸಂಖ್ಯೆ ಇಲ್ಲಿ ಇರುತ್ತೆ. ಈ ಬೆಟ್ಟ ಕೇವಲ ರಾಮಾಯಣಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಇತಿಹಾಸಕಾರರ ಪ್ರಕಾರ ಇಲ್ಲಿ ಮೆಗಾಲಿಥಿಕ್ ಅಂದರೆ ಬೃಹತ್ ಶಿಲಾಯುಗ ಕಾಲದ ಮಾನವರ ಆವಾಸ ಸ್ಥಾನಗಳು ಇದ್ದವು ಅಂತ ಹೇಳಲಾಗುತ್ತೆ. ಈ ಬೆಟ್ಟದ ಸಾಲುಗಳಲ್ಲಿ ಪಾಂಡವರ ಗವಿ ಅಥವಾ ಪಾಂಡವರ ಗುಡಿ ಎನ್ನಲಾಗುವಂಥ ಕೆಲವು ನೈಸರ್ಗಿಕ ಗುಹೆಗಳು ಕೂಡ ಇದೆ. ಪಾಂಡವರು ತಮ್ಮ ವನವಾಸದ ಅವಧಿಯಲ್ಲಿ ಇಲ್ಲಿ ಕೆಲವು ಕಾಲ ತಂಗಿದ್ರು ಮತ್ತು ಇಲ್ಲಿರುವಂತಹ ಸವೆದು ಹೋಗಿರುವ ಬಂಡೆಗಳನ್ನು ಅವರು ಊಟ ಮಾಡಲಿಕ್ಕೆ ತಟ್ಟೆಗಳಾಗಿ ಬಳಸ್ತಾ ಇದ್ದರು ಅಂತ ಜಾನಪದ ನಂಬಿಕೆ ಜನರಲ್ಲಿ ಇದೆ. ಬೆಟ್ಟದ ಮೇಲಿರುವಂತಹ ಸಣ್ಣ ಕೊಳ ಅಥವಾ ಬುಗ್ಗೆಯ ನೀರನ್ನು ಸ್ಥಳೀಯರು ಅತ್ಯಂತ ಪವಿತ್ರ ಅಂಥೇಳಿ ಭಾವಿಸ್ತಾರೆ. ಬೇಸಿಗೆಯಲ್ಲೂ ಕೂಡ ಆಗಲೇ ಹೇಳ್ದಂಗೆ ಇದು ನೀರಿನ ಸೆಲೆ ಒಣಗೋದಿಲ್ಲ, ಅಲ್ಲಿ ನೀರಿರುತ್ತೆ. ಮೇಲುಕೋಟೆ ಮುಖ್ಯ ದೇವಾಲಯಗಳಿಗೆ ಹೋಲಿಸಿದರೆ ಇಲ್ಲಿಗೆ ಬರುವವರ ಸಂಖ್ಯೆ ಕಡಿಮೆ. ಹಾಗಾಗಿ ಈ ಜಾಗ ಇಂದಿಗೂ ಪ್ರಕೃತಿ ಪ್ರೇಮಿಗಳಿಗೆ ಸ್ವರ್ಗದಂತೆ ಇದೆ. ಈ ಬೆಟ್ಟವನ್ನು ಹತ್ತಲಿಕ್ಕೆ ಕಡಿದಾದ ಮತ್ತು ಒಂದಷ್ಟು ಕಲ್ಲಿನ ಮೆಟ್ಟಿಲುಗಳು ನಿರ್ಮಿಸಲಾಗಿದೆ. ಹತ್ತುವಾಗ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಇಲ್ಲಿಂದ ಕಾಣುವ ಕಾವೇರಿ ನದಿ ಕಣಿವೆ ಮತ್ತು ಹಸಿರು ಬಯಲು ಅದ್ಭುತವಾದ ಹಿನ್ನೆಲೆಯನ್ನು ಒದಗಿಸುತ್ತೆ. ವಿಶೇಷವಾಗಿ ವೀಕೆಂಡ್ ರೈಡರ್ಸ್ಗಳಿಗೆ ಮತ್ತು ಛಾಯಾಗ್ರಾಹಕರಿಗೆ ಇದೊಂದು ನೆಚ್ಚಿನ ತಾಣ ಅಂತ ಹೇಳಬಹುದು. ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಇಲ್ಲಿಗೆ ಹೋಗಲಿಕ್ಕೆ ಒಂದಷ್ಟು ಸೂಕ್ತ ಸಮಯ ಕೂಡ ಆಗಿದೆ. ಸಂಜೆಯ ಸೂರ್ಯಾಸ್ತ ವೀಕ್ಷಣೆ ಇಲ್ಲಿ ಅತ್ಯಂತ ಜನಪ್ರಿಯ ಆಗಿರುತ್ತೆ. ಇದು ಸ್ವಲ್ಪ ನಿರ್ಜನ ಪ್ರದೇಶವೂ ಕೂಡ ಆಗಿದೆ. ಮೇಲುಕೋಟೆ ಮುಖ್ಯ ಪಟ್ಟಣದಿಂದ 1.5-2 ಕಿಲೋಮೀಟರ್ ದೂರದ ಅಂದಾಜಿನಲ್ಲಿ ಇದೆ. ಇದು ಇಲ್ಲಿಗೆ ಹೋಗಲಿಕ್ಕೆ ಸ್ವಂತ ವಾಹನ ಅಥವಾ ಆಟೋಗಳನ್ನು ಮಾಡಿಕೊಂಡು ಇಲ್ಲಿಗೆ
ಈ ಭಾಗಕ್ಕೆ ತಲುಪಬಹುದು. ಬೆಂಗಳೂರಿನಿಂದ 140 ಕಿಲೋಮೀಟರ್ ದೂರದಲ್ಲಿದೆ. ಮೈಸೂರಿನಿಂದ 50 ಕಿಲೋಮೀಟರ್ ದೂರ ಇಲ್ಲಿಗೆ ಆಗುತ್ತೆ. ಆನಂತರ ಮೇಲುಕೋಟೆಯ ಪ್ರಸಿದ್ಧ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನವನ್ನು ನೋಡ್ಬೋದು. ಅಕ್ಕ ತಂಗಿಯ ಕುಳವನ್ನು ನೋಡ್ಬೋದು. ತೊನ್ನೂರು ಕೆರೆಯನ್ನು ನೋಡ್ಬೋದು. ರಾಯಗೋಪುರ ನೋಡ್ಬೋದು. ಹಾಗೆ ಮೇಲುಕೋಟೆ ದೇವಸ್ಥಾನಗಳನ್ನು ಇಲ್ಲಿಂದ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಸುತ್ತಮುತ್ತ ದೇವಸ್ಥಾನಗಳಿದೆ. ಇಲ್ಲಿನ ಮೇಲುಕೋಟೆ ಕಲ್ಯಾಣಿ ಕೂಡ ಈ ಭಾಗದಲ್ಲೇ ಇರುವಂಥದ್ದು. ಒಂದೇ ದಿನದಲ್ಲಿ ಈ ಎಲ್ಲ ಜಾಗಗಳನ್ನು ನೋಡಿಕೊಂಡು ಬರಬಹುದು. ಇದು ಕರ್ನಾಟಕದಲ್ಲಿ ಇರುವಂಥ ಧನುಷ್ಕೋಟಿ